ಬಂದರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೋರುಕೊಲ್ಲು ಮತ್ತೆ ವೈವಾಕ ಈ ಎರಡು ಸುಂದರವಾದಂತ ಊರುಗಳ ಮಧ್ಯೆ ನಡೆದಿರೋ ಕಥೆನೇ ಇದು. ಅಬ್ಬಾ ಕಣ್ಣು ಉರಿತಿದೆ ಅಮ್ಮ. ಈ ಕಾಲದಲ್ಲಿ ಸೀಗೆಕಾಯಿ ಎಲ್ಲ ಏನಮ್ಮ ಶಾಂಪೂ ಹಾಕ್ಬೇಕು ತಾನೆ. ಆ ಶಾಂಪೂ ಯೂಸ್ ಮಾಡ್ತಿರೋದಕ್ಕೆ ಕಣೋ 25 ವರ್ಷಕ್ಕೆ ಕೂದ್ಲೆಲ್ಲ ಉದ್ರೋಗಿ ಮುದ್ಕನ್ ತರ ಕಾಣಿಸೋದಿಲ್ಲ. ಹಿಂಗಾದ್ರೆ ಕೂದ್ಲು ಹೋಗೋಕು ಮುಂಚೆ ಕಣ್ಗಳು ಹೋಗ್ಬಿಡ್ತವೆ. ಮೊದ್ಲು ನೀರ್ ಹಾಕಮ್ಮ. ಸ್ವಲ್ಪ ಇರೋ. ಕಣ್ಣು ಉರಿತಿದೆ. ಅವನ್ಗೆ ತಲೆ ಉಜ್ಜಿ ಸಾಕಕ್ಕ, ಅಂಗಡಿ ಕಳ್ಸಕ್ಕ ಕೆಲ್ಸ ಇದೆ, ಐಟಮ್ ತಗೊಬೇಕು. ಹೌದಮ್ಮ, ಮಾವ ಹೇಳಿ ಸರಿನೇ. ಏನೋ ನಮ್ಮ ಅಕ್ಕ ಭುಜದ ತನಕ ಬೆಳ್ದಾನೆ, ಇವಳು ನೋಡಿದ್ರೆ ಚಿಕ್ಕ ಮಗು ತರ ನೋಡ್ತಾಳೆ. ಇವನೊಬ್ಬ ಅಬ್ಬಾ ಲೋ ಡ್ರಾಮಾ ಕಂಪ್ನಿ ಕತ್ತತ್ರ ಒಂಚೂರು ಹಾಕಳ. ಲೋ ಪೌಡ್ರು ಡಬ್ಬಿ. ಲೋ ಏನೋ ಸಾಕಾಗ್ಲಿಲ್ವಾ? ಆ ಗೋಡೆ ಮೇಲಿರೋ ಸುಣ್ಣ ಮೆತ್ಕೋ, ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ತೀಯ. ಆಮೇಲೆ ಅವ್ನ್ ಏನ್ ಮಾಡಿದ್ರು ನಿಂಗ್ ಯಾಕೋ? ನಿನಗ್ ಗೊತ್ತಿಲ್ವೇ ದೊಡ್ಡಕ್ಕ, ನೀನು ಒಳ್ಳೆ ಹಳೆ ಸಿನಿಮಾದವ್ರ ತರ ಇದ್ಯಾ. ಅವ್ನ್ ನೋಡಿ ಎಷ್ಟು ಮುಂದ್ವರ್ದವನೆ ಅಂತ. ಆದ್ರೂ ರಂಗ, ಹೇಳಮ್ಮ. ನಿಮ್ಮಣ್ಣ ಇತ್ತೀಚೆಗೆ ತುಂಬಾ ಫ್ಯಾಷನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅದೇನ್ ನೋಡ್ತೀಯಮ್ಮ, ಈಗ ನೋಡು ಪಟ ಅಂತ ಬಟ್ಟೆ ಬದಲಾಯಿಸ್ಕೊ ಬರ್ತಾನೆ. ಹೌದು ಕಣೋ. ಹೀಗೆ ನೋಡಿದ್ದು ಪದೇ ಕನ್ನಡಿ ನೋಡಿ ನಗ್ತಾ ನೋಡೀಗ. ಹೌದು, ಅದೇ ಹೇಳಿದ್ದು. ಅವನ್ಗೇನಾದ್ರೂ ಗಾಳಿ ಗಿಳಿ ಸೋಕಿರ್ಬೋದಾ? ಆತರ ಯಾವ್ದು ಗಾಳಿ ಅಲ್ಲಮ್ಮ, ಹೆಣ್ಣಿನ ಗಾಳಿ. ಅಂದ್ರೆ ನಿನ್ಗ ಆಮೇಲೆ ಹೇಳ್ತೀನಿ, ಮೊದ್ಲು ಕಣ್ಣೂರಿತಿದ್ದೆ, ನೀರ್ ಹಾಕು. ಇವನ್ ಮೇಕಪ್ ನೋಡಕ್ ಆಯ್ತಾ ಇಲ್ಲ. ಲೋ ಗೋಡಲ್ಲಿರೋ ಸುಣ್ಣ ಎಲ್ಲ ಖಾಲಿ ಮಾಡ್ಬಿಡ್ತಾ ಇದೆಯಲ್ಲ. ಲೋ ನೀನ್ ಕೆಲಸ ಮಾಡ್ತಿರೋದ್ ಕಾಫಿ ಅಂಗಡಿಲಿ, ಕಲೆಕ್ಟರ್ ಆಫೀಸ್ ಅಲ್ಲ. ಶರ್ಟ್ಗೆ ಐರನ್ ಸಾಕ, ಇನ್ನೊಂದ್ ಸ್ವಲ್ಪ ಬೇಕಾ? ಹೋಟೆಲ್ಗೆ ಹೋಯ್ತಾನೆ, ಬೇರೆ ಎಲ್ಗಾರು ಹೋಯ್ತಾನೆ ಇವನು. ಅವ್ನ್ ಎಲ್ಲಿ ಹೋದ್ರು ನಿಂಗ್ ಯಾಕೋ ಯಾವಾಗ್ಲೂ ಅವನ್ ಮೇಲೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ನೀನೊಬ್ಳು ಕಡಿಮೆ ಇದ್ದೆ ಅಕ್ಕ. ನಾನು ಹೋಟ್ಲಲ್ಲಿ ದೋಸೆ ಹಾಕ್ಬೇಕು, ನಿನ್ ಮಗ ಟಿಪ್ ಟಾಪ್ ಆಗಿ ರೆಡಿ ಆಗಿ ಊರೆಲ್ಲ ತಿರ್ಗ್ಲಿ ಅಲ್ವಾ? ತಪ್ಪೇನಿದ್ಯೋ? ಅಷ್ಟೇ ಬಿಡು. ಮಕ್ಳ ಮೇಲೆ ಇರೋ ಪ್ರೀತಿ ತಮ್ಮನ ಮೇಲೆ ಎಲ್ಲಿರುತ್ತೆ ಹೇಳು? ಮಾವ ನೀನ್ ಮೊದ್ಲು ಚಟ್ನಿ ರೆಡಿ ಮಾಡು. ಆಯ್ತು ಬಿಡು. ಗಣೇಶ್, ಇವತ್ತೇನು ಹೇಳು? ಮರ್ತೋಗ್ಬಿಟ್ಯಾ? ವನ್ಯ ಬ್ಯಾಗ್ ನಾವಿಲ್ಲೇ ಭೇಟಿ ಮಾಡಿದ್ದು. ಪಾಪು, ಐ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮಮ್ಮಿ. ನಿಂತ್ಕೋ. ಅಯ್ಯೋ, ಚೈನ್ ಬೆಳೆಸಿದಾನೆ. ಮಗು ಕತ್ತಿಂದ ಕದ್ಕೊಂಡೋಗಿದ್ದ. ಈ ಚೈನ್ ನಿಮ್ದ? ಹೌದು ರೀ. ಇಡಿಯಟ್, ಮಗು ಹತ್ರ ಕಳ್ತನ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು ಆಂಟಿ. ಆ ಹುಡುಗಿ ಚೈನ್ ಕಳ್ತನ ಮಾಡಿದ್ದು ಇವನಲ್ಲಮ್ಮ, ಅವನು ಓಡೋಗ್ಬಿಟ್ಟ. ಇವನಲ್ಲಮ್ಮ, ಪಾಪ ಸುಮ್ನೆ ಇವನ್ ಕೊಡ್ಬಿಟ್ಟಿಯಲ್ಲ. ಅಯ್ಯೋ ಸಾರಿ ಇವ್ರೆ. ಒಂದ್ ನಿಮಿಷ ಒಂದ್ ಸ್ವಲ್ಪ ನಿಂತ್ಕೊಳ್ಳಿ. ನೆನ್ನೆ ನಡೆದಿದ್ದ ನೋಡಿ ತುಂಬಾ ಬೇಜಾರಾಗ್ತಿದೆ. ಸಾರಿ. ಕ್ಷಮಿಸಿದೀನಿ ಅಂತ ಹೇಳ್ಬೋದಲ್ವಾ? ಒಂದ್ ಮಾತು ಹೇಳಿದ್ರೆ ಏನಾಗ್ಬಿಡತ್ತೆ? ಅವನು ನಿನಗ್ ಸಾರಿ ಹೇಳಲ್ಲ ಅಮ್ಮ. ಯಾಕೆ ಪೂಜಾರಿಗಳೇ? ಅವನು ಮೂಗ ಕಣಮ್ಮ, ತುಂಬಾ ಒಳ್ಳೆ ಹುಡ್ಗನೂ ಕೂಡ. ಸಾರಿ ಇವ್ರೆ. ಪೂಜಾರು ಎಲ್ಲಾನು ಹೇಳಿದ್ರು, ಆದ್ರೂ ನಿಮಗ್ ಮಾತ್ ಬರ್ಲಿಲ್ಲ ಅಂದ್ರೆ ಏನಾಯ್ತು? ಆ ದೇವ್ರು ಮಾತಾಡೋದಿಲ್ಲ, ನೀವು ಮಾತಾಡೋದಿಲ್ಲ. ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ನನ್ಗೆ ನಿನ್ ಕಂಡ್ರೆ ಇಷ್ಟ, ನಿನಗೂ ನನ್ ಕಂಡ್ರೆ ಇಷ್ಟ ಅಂತ ಗೊತ್ತು. ಅದಕ್ಕೆ ನಿನ್ ಬದ್ಲು ನಾನೇ ಐ ಲವ್ ಯು ಹೇಳ್ತಾ ಇದ್ದೀನಿ. ಐ ಲವ್ ಯು. ಅಯ್ಯೋ, ನಾಚ್ಕೊಳಕ್ಕೂ ಕೂಡ ಬರುತ್ತಾ? ಈ ಅಮಾಯಕತೆ ನೋಡಿ ನೋಡಿನೆ ನಾನಿನ್ ಇಷ್ಟಪಟ್ಟಿದ್ದು ಕಣೋ ತಡ್ಡ.
ಆಕ್ಸಿಡೆಂಟ್ ಅಲ್ಲಿ SI ದುರ್ಮರಣ. ಯಪ್ಪ, ಯಾವಾಗ ನೋಡಿದ್ರು ಬರೀ ಸಾವಿನ ಸುದ್ದಿನೇ. ಮಾವ, ಇಲ್ಲಿ ಬಂದು ಇವ್ರಿಗೆ ಏನ್ ಬೇಕು ಅಂತ ನೋಡಿಲಿ. ಬರ್ತಾ ಇದೀನಿ. ನೀವ್ ಯಾರು ಮಾತಾಡ್ಬೇಡಿ, ನೀವ್ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ, ನಾನು ಹೋಗಿ ಎಲ್ರನ್ನೂ ಕೇಳ್ಕೊಂಬತ್ತೀನಿ. ಇವನೊಬ್ಬ ಯಾವಾಗ್ಲೂ ಪೇಪರ್ನ ಅಗ್ಲಿಸ್ಕೊಂಡು ನೋಡ್ತಾನೆ ಇರ್ತಾನೆ. ಒಂದ್ ಒಡೆ ಪೇಪರ್ನ ನೋಡ್ತಾನೆ. ಹೌದಪ್ಪ, ಮಿಯಾ ಆಲ್ಕೋಹಾಲ್ ಇದೆಯಾ? ಹಾ, ತಗೊಂಡ್ಬರ್ತೀನಿ ನಿನ್ಗೆ ಮಿಯಾ ಆಲ್ಕೋವನ ಬೊಂಬೈಯಿಂದ ನಿನ್ಗೆ. ಬನ್ನಿ ಅಣ್ಣ ಬನ್ನಿ, ಹಂಚು ಬಿಸಿ ಬಿಸಿ ಆಗೈತೆ. ದೋಸೆ ಮಾಮೂಲಾಗಂತೂ ಇಲ್ಲ. ಅನುಷ್ಕಾ, ಲಿಯಾನಾ, ಸಮಂತ, ಉಮೈದ್ ಖಾನ್, ತಮನ್ನಾ, ಶಕೀಲಾ, ಬನ್ನಿ ಬನ್ನಿ. ಸಮಂತ ತಮನ್ನ ಇಲಿಯಾನ. ಅಯ್ಯೋ ಇವನ ಬಾರ ಬಾರ ಇದಾರ. ಸಮಂತ ತಮನ್ನ ಇಲಿಯಾನ. ಯಾಕ ರಾತ್ರಿ ಕೊಡ್ತಿದ್ದೀನಿ ಇಳಿದಿಲ್ವಾ? ಅದು ದೋಸೆ ಕಣ, ಹುಚ್ಚ ನನ್ನ ಮಗನೆ. ದೋಸೆನಾ? ಬನ್ನಪ್ಪ ಊರ್ ದೇವ್ರು. ಅವನು ಇತ್ತೀಚೆಗೆ ಪ್ರೇಮ ಪೂಜಾರಿ ಆಗೋಗಿದ್ದಾನೆ. ಏನೋ ಎಲ್ಲ ಮುಗೀತಾ? ದೇವಸ್ಥಾನ ಪೂಜೆ ಪುರಸ್ಕಾರ? ಈ ದೇವಸ್ಥಾನ ಎಲ್ಲ ಸುತ್ತಿ ಸಾಕು, ಹೋಗ್ ಕೆಲ್ಸ ನೋಡು. ಸಾಯಂಕಾಲ ಆಯ್ತಾಯ್ತು, ಬಜ್ಜಿ ಹಾಕ್ಬೇಕು. ಬಾ ಅಂತೀಯಲ್ಲ, ಹೋಗ ಎತ್ಕೊಂಡಾಗ. ನಿಮ್ ಕಾಲಿಗೆ ಬೀಳ್ತೀನಿ, ನನ್ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್, ನನ್ ದಯವಿಟ್ಟು ಬಿಟ್ಬಿಡಿ. ಬೇಡ. ಅಕ್ಕ ನಮಸ್ಕಾರ ಅಕ್ಕ. ಕಾಲಿಗೆ ಬೀಳ್ತೀನಿ, ನನ್ನೇನು ಮಾಡ್ಬೇಡಿ. ಬಾ ಸರ್ಕಾರ. ಏನಕ್ಕ ತಮ್ಮ ಆಗ್ಲೇ ಶುರು ಹಚ್ಕೊಂಡ? ಅವನ್ಗೇನ್ ಮಾಡಕ್ ಕೆಲ್ಸ ಇದೆಯಾ ಏನೋ? ಅವನ್ ಮನ್ಸಿಗೆ ತೃಪ್ತಿ ಆಗೋ ತನಕ ಮಾಡ್ತಾನೆ ಇರ್ತಾನೆ. ಬಿಟ್ಬಿಡಿ. ನಮ್ ದಂಧೆ ಎಲ್ಲ ಚೆನ್ನಾಗ್ ನಡೀತಾ ಇದೆಯಾ? ಸುಮ್ನಿರಕ್ಕ, ಪೊಲೀಸರು ರಾಜಕೀಯದವರು ಕಳ್ ನನ್ ಮಕ್ಳನ್ನೆಲ್ಲಾನು ನಿನ್ನಂಡರಲ್ಲೇ ಇಟ್ಕೊಂಡಿದ್ಯಾ? ನಿನ್ ವಿರುದ್ಧನೆಲ್ಲ ಧೈರ್ಯ ಯಾರಿಗಿದೆ? ಲೇ ಕತ್ತೆ, DIG ಕೊಟ್ಬಿಡು. ಕೊಡೋದಕ್ ಮುಂಚೆ ಸರಿಯಾಗಿ ಅರ್ಥ ಮಾಡ್ಸೋ. ಈ ಕೇಸಿಗೆ ಸಂಬಂಧಪಟ್ಟಿರೋ ಯಾವ ನ್ಯೂಸು ನನ್ನ ಕಡೆ ಬರಬಾರ್ದು. ಸರಿ ಅಕ್ಕ. ಸರ್, ನಿಮ್ಮನ್ನ ಭೇಟಿ ಮಾಡಕ್ಕೆ ಕನಕನ್ ಕಡೆಯಿಂದ ಸರ್ಕಾರ ಬಂದಿದ್ದಾನೆ. ಹೊರಗಡೆ ವೆಯ್ಟ್ ಮಾಡೋದಕ್ಕೆ ಹೇಳು. ಓಕೆ ಸರ್. ಅಕ್ಕ ತಪ್ಪಾಗೋಯ್ತಕ್ಕ, ಕ್ಷಮಿಸ್ಬಿಡಕ್ಕ. ಬುದ್ಧಿ ಕೆಟ್ಟು ಹೀಗೆ ಮಾಡ್ಬಿಟ್ಟೆ ಅಕ್ಕ. ನನಗೇನಾದ್ರೂ ಮಾಡ್ಕೊಳ್ಳಿ ಅಕ್ಕ, ನನ್ನ ಮಗಳಿಗೇನೋ ಮಾಡಬೇಡಿ, ಬಿಟ್ಬಿಡಿ ಅಕ್ಕ. ಅಕ್ಕ ಅವಳು ಚಿಕ್ಕ ಹುಡುಗಿ ಅಕ್ಕ, ಒಬ್ಳು ಮಗಳಕ್ಕ, ಬಿಟ್ಬಿಡಕ್ಕ. ಕಾಲು ಹಿಡ್ಕೋತೀನಿ, ಬಿಟ್ಬಿಡಕ್ಕ ಪ್ಲೀಸ್ ಅಕ್ಕ. ಜೀವನ ಪೂರ್ತಿ ನಿನ್ ಗುಲಾಮ್ನಾಗಿರ್ತೀನಿ, ಜೀವನ ಪೂರ್ತಿ ನಿನ್ ಸೇವೆ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಹಣ ಕೊಟ್ಟು ಜನರನ್ನ ಹೆದರಿಸಿ ನಿನ್ನ MLA ಮಾಡಿದ್ದು. ನೀನ್ ಮಾತ್ರ ವಿಶ್ವಾಸ ಇಲ್ದೆ ಯಾವನೋ SI ಜೊತೆ ಸೇರ್ಕೊಂಡು ನನಗೆ ಹಳ್ಳ ತೋಡ್ತೀಯ. ಸಾಕ್ ನಾಯಿ ಸಾಕೋ ನಾಯಿ ತರನೇ ಇರ್ಬೇಕು. ಮೈಯಲ್ಲಿ ಬಂಗಾರ ಜಾಸ್ತಿ ಆಯ್ತು ಅಂತ ಬೀದಿ ನಾಯಿ ಆಗ್ಬಿಟ್ಟಿದ್ಯಾ. ನಿನ್ ಕೈಲಾಗಲ್ಲ ಅಂತ ಗೊತ್ತಿದ್ದಕ್ಕೆ ನನ್ನನ್ ಬೇಟೆ ಆಡೋದಕ್ಕೆ ಯಾವನ್ನೋ ಕಳಿಸ್ತೀಯನೋ ನೀನು. ನಿನ್ ಕಳಿಸ್ತವನು ನನ್ ಮನೆ ಮುಂದೆ ದೃಷ್ಟಿಗೊಂಬೆ ಆಗಿ ನಿಂತಿದ್ದಾನೆ ನೋಡೋ. ನನ್ನ ಅಹಂ ಮೇಲೆ ಹೊಡ್ದೆ ಅಲ್ವಾ, ಅದಕ್ಕೆ ನಿನ್ ಮಗಳು ಮಾನದ ಮೇಲೆ ಹೊಡ್ತಿದ್ದೀನಿ. ಅಮ್ಮ ಕಲ್ಯಾಣಿ, ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ. ಎದ್ದೇಳಮ್ಮ, ಅಪ್ಪ ಬಂದಿದ್ದೀನಿ, ಎದ್ದೇಳಮ್ಮ. ಎಂತ ಕೆಲಸ ಆಗೋಯ್ತ. ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಮಾನ ಜೊತೆ ಆಟ ಆಡೋ ನಿನ್ನಂತ ಕಸಾಯಿನ ಇಲ್ಲೇ ಕೊಂದು ಹಾಕ್ಬಿಡ್ಬೇಕು.